ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ಹೊಸ ತಿಂಗಳಲ್ಲಿ ಕರ್ತನ ವಾಕ್ಯವನ್ನು ನಿಮ್ಮೆಲ್ಲರೊಟ್ಟಿಗೆ ತೆಗೆದುಕೊಂಡು ಬರುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಕರ್ತನು ನಮ್ಮನ್ನು ಕಳೆದ 9 ತಿಂಗಳುಗಳ ಕಾಲ ಕಾಯ್ದು ಕಾಪಾಡಿ ನಡೆಸಿ ಈ 10ನೇ ತಿಂಗಳನ್ನು ನೋಡುವ ಹಾಗೆ ಅವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಈ ಮುಂಜಾನೆಯಲ್ಲಿ ಹೃದಯದಿಂದ ದೇವರಿಗೆ ವಂದನೆ ಸಲ್ಲಿಸುವಂಥವರಾಗೋಣ. ವಿಶೇಷವಾಗಿ ಈ 10ನೇ ತಿಂಗಳಿನಲ್ಲಿ ಕರ್ತನು ನಮ್ಮನ್ನು ಬರಮಾಡಿದ್ದಕ್ಕಾಗಿ ಆತನ ವಾಗ್ದಾನ ವಚನದಿಂದ ಈ ತಿಂಗಳನ್ನು ನಾವು ಆರಂಭಿಸೋಣ. ಕರ್ತನು ಈ ತಿಂಗಳಲ್ಲಿ ನಮಗೂ ನಿಮ್ಮೆಲ್ಲರಿಗೂ ಮಾತನಾಡ್ತಿರುವಂಥ ಒಂದು ವಾಕ್ಯ ಇದಾಗಿದೆ. ಅಪೊಸ್ತಲರು ಬರೆದ ಕೃತ್ಯಗಳು 9ನೇ ಅಧ್ಯಾಯದ 20ನೇ ವಚನದಲ್ಲಿ, ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭಿಸಿದನು. ಪ್ರಿಯ ದೇವಜನರೇ, ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಘಟನೆ ಸತ್ಯವೇದದಲ್ಲಿ ನಡೆದದ್ದು ಏನೆಂದರೆ, ಸೌಲನು ಯೇಸು ಕ್ರಿಸ್ತನ ಹಿಂಸಕನು, ಯೇಸು ಕ್ರಿಸ್ತನ ಸುವಾರ್ತಿಕರನ್ನು ಹಿಂಸಿಸುವವನು, ಕರ್ತನ ರಾಜ್ಯದ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿದಂಥ ಸೌಲನು. ಈ ಸೌಲನನ್ನು ದೇವರು ಒಂದು ಬಾರಿ ಸ್ಪರ್ಶಿಸಿ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸಿಸುತ್ತೀಯಾ ಅಂತ ಹೇಳಿ ಆತನ ಮಹಿಮೆಯಿಂದಲೋ ಆತನ ಪ್ರಕಾಶದಿಂದಲೋ ಕರ್ತನಾದ ಯೇಸು ಸೌಲನನ್ನು ಸ್ಪರ್ಶಿಸಿ ಆತನನ್ನು ಪೌಲನನ್ನಾಗಿ ಮಾಡಿದ ನಂತರ ಅದೇ ಸೌಲನು ತಾನು ತನ್ನ ಜೀವಿತದ ಮುಂದಿನ ದಿನಗಳು ಅಂದರೆ ಕರ್ತನ ಸ್ಪರ್ಶ, ಕರ್ತನ ಒಂದು ಭೇಟಿ ಆದ ನಂತರ ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ಆತನು ಯೇಸುವಿಗೂ ಕರ್ತನ ರಾಜ್ಯವನ್ನು ಕಟ್ಟುವುದಕ್ಕೂ ಸಮರ್ಪಿಸಿದನು ಅಂದ ತಕ್ಷಣ ನಮಗೆ ಅರ್ಥವಾಗುವ ಕಾರ್ಯ ಏನೆಂದರೆ, ತನಗೆ ತನ್ನದೇ ಆದಂಥ ಅನೇಕ ಕಾರ್ಯಗಳಿತ್ತು, ಅವನದೇ ಆದಂಥ ವೃತ್ತಿ ಬದುಕಿತ್ತು, ಅವನದೇ ಆದಂಥ ಜೀವನ ಶೈಲಿ ಇತ್ತು, ಅವನದೇ ಆದಂಥ ಕೆಲವೊಂದು ಒಳ್ಳೆ ಅಂತಸ್ತುಗಳು ಅವನಿಗಿತ್ತು. ಆ ಎಲ್ಲ ಲೆವೆಲ್ಗಳನ್ನು, ಅವೆಲ್ಲ ಪೊಸಿಷನ್ಗಳನ್ನು ಸೌಲನು ಬಿಟ್ಟು ನನ್ನನ್ನು ಸ್ಪರ್ಶಿಸಿದವನು ನಿಜವಾದ ದೇವರು ಆತನ ಯೇಸು ಅಂತ ನಂಬಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟು ಆತನು ಯೇಸುವಿನ ಸುವಾರ್ತೆಯನ್ನು ಸಾರುವುದಕ್ಕೆ, ಕರ್ತನಿಗಾಗಿ ಹೆಜ್ಜೆ ಹಾಕುವುದಕ್ಕೆ ಆತನು ಆರಂಭಿಸಿದನು. ಈ ವಾಕ್ಯದಲ್ಲಿ ಪವಿತ್ರಾತ್ಮನು ಈ ಅಕ್ಟೋಬರ್ನಿಗಾಗಿ ಮಾತಾಡ್ತಿರುವ ಒಂದು ವಚನ ಏನು ಗೊತ್ತಾ? ತಡ ಮಾಡದೆ ದೇವರಿಗಾಗಿ ಸಮರ್ಪಿಸಿರಿ. ಎಲ್ಲರಿಗೂ ತಿಳಿದಿರುವ ಹಾಗೆ ಅಕ್ಟೋಬರ್ 2ನೇ ತಾರೀಕು ಅಂದರೆ ನಾಳೆ ಸಂಜೆ ನಮ್ಮ 4ನೇ ಹಾಡು ಸಮರ್ಪಿಸುವೆ ಎಂಬಂಥ ಹಾಡು ನಾವು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ಹಾಡಿನ ಉದ್ದೇಶವೂ ಇದೇ ಆಗಿದೆ. ಏನಂದರೆ, ಅನೇಕರು ನಾವು ನಮ್ಮ ಜೀವಿತದಲ್ಲಿ ಈಗಲೂ ನಮ್ಮದೇ ಆದಂಥ ಜೀವನ ಶೈಲಿ, ನಮ್ಮದೇ ಆದಂಥ ಕಾರ್ಯಗಳು, ನನ್ನದೇ ಆದಂಥ ಜೀವನದ ರೀತಿಯಲ್ಲಿ ನಾವು ನಡೆದುಕೊಳ್ಳುತ್ತಾ ಅಯ್ಯೋ ನಾನು ಮಾಡೋದು ಹೀಗೆ ಇರೋಣ, ನನಗೇನು ಬೇಕು ಅನ್ನುವ ಪ್ರಕಾರ ನಾವು ಒಂದೇ ದಾರಿಯಲ್ಲಿ ಹೋಗ್ತಾ ಇರ್ತೀವಿ. ಇಲ್ಲ, ಕರ್ತನು ನಮ್ಮನ್ನು ಕರೆದಿರುವ ಉದ್ದೇಶ ಅದು ವಿಭಿನ್ನವಾಗಿದೆ. ಕರ್ತನು ನಮ್ಮನ್ನ ಪ್ರೀತಿಸುವವನು. ಯೇಸು ನನಗಾಗಿ ನಿಮಗಾಗಿ ಪ್ರಾಣ ಕೊಟ್ಟಿದ್ದಾರೆ, ಪಾಪದಿಂದ ರಕ್ಷಿಸಿದ್ದಾರೆ. ಇದೆಲ್ಲವೂ ಅರಿತು ಕೂಡ ನಾವೀಗಲೂ ಲೋಕದಲ್ಲಿ ಒಬ್ಬರಂತೆ ನಾವು ಸುಮ್ಮನೆ ಜೀವಿಸುತ್ತಾ ಹೋಗುವುದು ಬಹಳ ತಪ್ಪು. ಅಂತಹ ಜೀವಿತವನ್ನು ಬಿಟ್ಟು ತಕ್ಷಣವೇ ಇಮಿಡಿಯೇಟ್ಲಿ ವಚನ ಹೇಳ್ತದೆ, ತಡ ಮಾಡದೆ ಆತನು ಸಭಾಮಂದಿರಗಳಲ್ಲಿ ಹೋಗಿ ಯೇಸುವೇ ದೇವಕುಮಾರನೆಂದು ಆತನು ಪ್ರಕಟಿಸಿದನು ಅಂತ. ಆ ಥರ ಇರುವಾಗ ನಾವು ಸಮರ್ಪಿಸುವೆ ಅಂದ ತಕ್ಷಣ ನಾವು ಸೌಲನನ್ನು ನೆನಪಿಸಿಕೊಳ್ಳೋಣ. ಆತನು ತಡ ಮಾಡದೆ, ಒಂದು ಬಾರಿ ಯೇಸುವಿನ ಸ್ಪರ್ಶ ಆದ ನಂತರ ತಡ ಮಾಡದೆ ಕರ್ತನ ರಾಜ್ಯಕ್ಕಾಗಿ ಆತನು ಯಾತ್ರೆ ಮಾಡಿದನು, ಕರ್ತನ ಸೇವೆಯಲ್ಲಿ ತೊಡಗಿಸಿಕೊಂಡನು. ದೇವರು ತನ್ನ ಮೇಲಿಟ್ಟಿರುವ ಉದ್ದೇಶವನ್ನು ಅರಿತವನಾಗಿ ಜೀವಿತವನ್ನು ಬದಲಾಯಿಸಿಕೊಂಡ. ಈ ಅಕ್ಟೋಬರ್ ನಿಮಗೊಂದು ಅವಕಾಶ. ತಡ ಮಾಡದೆ ನೀವು ಯೇಸುವಿಗಾಗಿ ಸಮರ್ಪಿಸ್ರಿ, ಯೇಸುವಿಗಾಗಿ ಹೆಜ್ಜೆ ಹಾಕ್ರಿ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಇಟ್ಟಿರುವ ಉದ್ದೇಶಗಳನ್ನು ಅರಿತುಕೊಂಡು ಈ ಕ್ಷಣವೇ ತಡ ಮಾಡದೆ ನೀವು ಆತನಿಗಾಗಿ ಪ್ರಯಾಸ ಪಡುವಂಥವ್ರಾಗ್ರಿ. ನಿಮ್ಮ ಜೀವಿತವನ್ನು ಅರ್ಪಿಸ್ರಿ, ಸಮರ್ಪಿಸಿಕೊಡ್ರಿ. ಈ ತಿಂಗಳ ವಾಗ್ದಾನದ ವಚನ ಹೀಗಾಗಿದೆ, ಇಮಿಡಿಯೇಟ್ ಸರೆಂಡರೆನ್ಸ್. ತಕ್ಷಣ ತಡ ಮಾಡದೆ ಸಮರ್ಪಿಸುವ ತಿಂಗಳು ಇದಾಗಿದೆ. ಹಾಗಾಗಿ ಈ ವಾಕ್ಯಗಳನ್ನು ಕೇಳುತ್ತಿರುವ ನಿಮ್ಮೆಲ್ಲರ ಜೀವಿತದಲ್ಲಿ ಈ ಅಕ್ಟೋಬರ್ ಒಂದೊಳ್ಳೆಯ ಕ್ಷಣ,
ಮೊದಲು ದೇವರಿಗಾಗಿ ನಿಮ್ಮನ್ನು ಸಮರ್ಪಿಸ್ರಿ. ಏನೇ ಕಾರ್ಯಗಳು ನಿಮ್ದಿರ್ಬೋದು ಎಲ್ಲವನ್ನ ಬಿಟ್ಟು, ದೇವರೇ ನನ್ನನ್ನು ಯಾತಕ್ಕಾಗಿ ಕರೆದಿದ್ಯಾ, ನನ್ನನ್ನು ಯಾತಕ್ಕಾಗಿ ಪ್ರೀತಿಸಿದ್ರಿ, ನನ್ನನ್ನು ಮುಂದೆ ಯಾವ ಉದ್ದೇಶದಲ್ಲಿ ನೀನು ಉಪಯೋಗಿಸ್ತಾ ಇದ್ದೀರಾ ನನಗೆ ತಿಳಿಯಪಡಿಸು. ಅನೇಕ ಬಾರಿ ಎಚ್ಚರಿಸಿದ್ರಿ, ನಾನು ಕೇಳಿಸ್ಕೊಂಡಿಲ್ಲ. ಆದರೆ ಅವತ್ತು ಸೌಲನನ್ನು ಸ್ಪರ್ಶಿಸಿ ಜೀವಿತ ಮಾರ್ಪಡಿಸಿದಂತೆ ನನಗೂ ಈ ತಿಂಗಳು ನಿನ್ನ ಸ್ಪರ್ಶ ಉಂಟಾಗಲಿ. ನಾನು ತಡ ಮಾಡದೆ ನನ್ನನ್ನು ನಾನು ಸಮರ್ಪಿಸಿ ಕೊಡುತ್ತೇನೆ ಅಂತ ಒಪ್ಪಿಸ್ಕೊಡ್ರಿ. ನಿಶ್ಚಯವಾಗಿ ದೇವರು ಅಕ್ಟೋಬರ್ನಿಂದ ನಿಮ್ಮ ಜೀವಿತವನ್ನು ಒಂದು ಹೊಸ ತಿರುವಿನಲ್ಲಿ, ಒಂದು ಹೊಸ ಯೂಟರ್ನ್ ಕೊಟ್ಟು ದೇವರು ಹೊಸ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವುದಕ್ಕೆ ಸಿದ್ಧವಾಗಿದ್ದಾರೆ. ನಂಬ್ತೀರಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಅಯ್ಯ, ಈ ಅಕ್ಟೋಬರ್ ಅಪ್ಪ ತಡ ಮಾಡದೆ ಸಮರ್ಪಿಸುವ ತಿಂಗಳು ಇದಾಗಿದ್ದಕ್ಕಾಗಿ ವಂದನೆ ಅಪ್ಪ. ಇನ್ನೆಂದಿಗೂ ತಡ ಮಾಡದಂತೆ ಕರ್ತನೆ ಅಪ್ಪ, ಪ್ರಿಯ ಮಕ್ಕಳು ನಿನಗಾಗಿ ಅವರವರ ಜೀವಿತವನ್ನು ಸಮರ್ಪಿಸಿ ಕೊಡುವಂತೆ ನೀನು ಅವ್ರನ್ನ ಆಶೀರ್ವದಿಸ್ರಿ. ಅಂದು ಸೌಲನು ತಡ ಮಾಡದೆ ತಕ್ಷಣವೇ ಎದ್ದು ನಿನ್ನ ರಾಜ್ಯಕ್ಕಾಗಿ ಆತನ ಹೆಜ್ಜೆ ಹಾಕಿದ. ಅದೇ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು, ಯವನಸ್ಥ ಮಕ್ಕಳನ್ನು ಆಶೀರ್ವದಿಸ್ರಿ ಅಪ್ಪ. ಯವನ ಸ್ತ್ರೀಯರನ್ನು ಆಶೀರ್ವದಿಸು. ಅವರ್ಯಾರು ತಮ್ಮ ಜೀವಿತದಲ್ಲಿ ಇನ್ನು ಮುಂದೆ ತಡ ಮಾಡದೆ ನಿನಗಾಗಿ ಅವರು ಸಮರ್ಪಿಸುತ್ತಾ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಡೆಸೋದಕ್ಕೆ ಸಹಾಯ ಮಾಡು. ಈ ಅಕ್ಟೋಬರ್ನಿಂದ ಅವರ ಜೀವಿತ ಹೊಸ ದಾರಿಯಲ್ಲಿ ನಡೆಸು, ಹೊಸ ಎಲ್ಲೆಯಲ್ಲಿ ನಡೆಸು, ಹೊಸ ಮಾರ್ಗದಲ್ಲಿ ಅವ್ರನ್ನ ಉಪಯೋಗಿಸ್ಕೊಳ್ರೆ. ಉತ್ತಮ ದರ್ಜೆಯಲ್ಲಿ ಅಪ್ಪ ಅವ್ರು ಈಗಿರುವುದಕ್ಕಿಂತ ಇನ್ನ ಉನ್ನತದ ಒಂದು ಸ್ಥಾನದಲ್ಲಿ ನಿನ್ನ ಕೃಪೆ, ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ ಅವ್ರನ್ನ ಎತ್ತಿಸಲ್ಪಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.